ಅದನ್ನೆಲ್ಲದನ್ನು ಇವ್ರು ಹೋಗಿ ಯಾವುದೋ ಒಂದು ಹೋಗ್ಲಿಲಿ ಒಂದು ಪಂಚಾಯತಿ ಲೆವೆಲ್ ಕಟ್ಟೋದ್ರ ಬದಲು ಹಳ್ಳಿಲೇ ಒಂದೊಂದು ಕೊಠಡಿ ಕೊಟ್ಬಿಟ್ಟು ಆ ಮಕ್ಕಳಿಗೆ ವ್ಯವಸ್ಥಿತವಾದಂಥ ಒಂದು ಚೇರ್ ಇರ್ಬೋದು, ಅವರಿಗೆ ಬರ್ಕೊಳ್ಳೋ ವ್ಯವಸ್ಥೆನ ಮಾಡ್ಕೊಡೋ ಅಂಥದ್ದು ಇರ್ಬೋದು, ಒಂದು ಸೂರಿನ ವ್ಯವಸ್ಥೆ ಇರ್ಬೋದು, ಅದನ್ನೆಲ್ಲ ಮಾಡಿಕೊಡ್ಲಿ. ಅದನ್ನ ಬಿಟ್ಬಿಟ್ಟು ಈಗ ನಮ್ಮಲ್ಲಿ ರೈತರಿರೋದ್ರಿಂದ 100ಕ್ಕೆ 80% ಜನ ಹಸುಗಳನ್ನು ಸಾಕೊಂಡು ವ್ಯವಸಾಯನ ಮಾಡ್ಕೊಂಡಿದ್ದಾರೆ. ಅವರು ಇನ್ ಟೈಮಿಗೆ 8 ಗಂಟೆಗೆ ಬಸ್ ಬರುತ್ತೋ 7:15 ಬಸ್ ಬರುತ್ತೋ ಮಕ್ಕಳನ್ನ ಕಳಿಸ್ಬೇಕು ಅಂತ ಏನು ಮಾಡ್ತಾರೆ ಅಂದರೆ ಆ ಮಕ್ಕಳನ್ನ ಉಳಿಸ್ಕೊಳ್ತಾರೆ. ಹಿಂಗೇನೆ ಮಕ್ಕಳು 2 ದಿವಸ 3 ದಿವಸ ಉಳ್ಕೊಳ್ತಾರೆ. 4ನೇ ದಿವಸಕ್ಕೆ ಏನು ಮಾಡ್ತಾನೆ ಅವನು, ಬಿಡ ಅತ್ಲಾಗೆ ಬಸ್ ಹೋಗುತ್ತೆ, ನಾನು ನಮ್ಮ ಅಮ್ಮನ ಜೊತೆ ಎಲ್ಲರೂ ಕೂಲಿ ಕೆಲಸಕ್ಕೆ ಹೋಗೋಣ, ಇಲ್ಲ ಪೋಲಿ ಆಟ ಆಡೋಣ ಅಂದ್ಕೊಂಡು ನಮ್ಮ ಊರಿನ ಶಿಕ್ಷಣ ವ್ಯವಸ್ಥೆನೇ ಹದಗೆಟ್ಟೋಗುತ್ತೆ. ನಾಳೆ ದಿವಸ ಏನಾಗುತ್ತೆ, ಇದೇ ಥರ ಮಾಡ್ತಾ 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 ಹೊರ್ತಾ ನಮ್ಮ ಮಕ್ಕಳು ಅಂತಲ್ಲ, ಬೇರೆ ಮಕ್ಕಳು ಅಂತಲ್ಲ, ನಮ್ಮ ಗ್ರಾಮದ ಎಲ್ಲ ಮಕ್ಕಳು ಅವರ ಶಿಕ್ಷಣ ವ್ಯವಸ್ಥೆನೇ ಮರ್ತ್ಕೊಂಡ್ಬಿಡ್ತಾರೆ. ಹಂಗಾಗಿ ದಯಮಾಡಿ ನಮ್ಮ ಶಾಲೆನ ನಮ್ಮೂರಲ್ಲೇ ಉಳಿಸ್ಕೊಡಿ. ಈ ಒಂದು ವಿದ್ಯಾರ್ಥಿ ಪರಿಷತ್ ಏನಿದೆ, ಇವು ನಿಮ್ಮ ಜೊತೆ ನಾವು ಇರ್ತೀವಿ, ನೀವು ನಮ್ಮ ಜೊತೆ ಇರಿ, ಸಪೋರ್ಟ್ ಮಾಡ್ತೀವಿ. ಈಗ ಶಾಲೆಯಲ್ಲಿ ಸ್ವತಂತ್ರ ದಿನಾಚರಣೆ ಇರ್ಬೋದು, ಒಂದು ಕನಕ ಜಯಂತಿ ಇರ್ಬೋದು, ಒಂದು ಸಂಗೊಳ್ಳಿ ರಾಯಣ್ಣ ಜಯಂತಿ, ಒಂದು ಗಾಂಧಿ ಜಯಂತಿ, ಇಂಥವು ಏನಾದರೂ ಜನಗಳಿಗೆ ಮಾಹಿತಿ ಮುಟ್ಟುತ್ತೆ ಅಂದರೆ ನಮ್ಮ ಮಕ್ಕಳು ಊರಿನ ಸುತ್ತ ಮೆರವಣಿಗೆ ಬಂದಾಗ ಮಾತ್ರ ಮುಟ್ಟೋದು. ಈ ಎಲ್ಲ ಮಕ್ಕಳು ಏನಾದರೂ ಜಾವಗಲಿಗೆ ಹೋದ್ರು ಅಂದರೆ ನಮಗೆ ಸ್ವತಂತ್ರ ದಿನಾಚರಣೆ ಗೊತ್ತಾಗಲ್ಲ, ಗಾಂಧೀಜಿನೂ ಗೊತ್ತಾಗಲ್ಲ, ಸುಭಾಷ್ ಚಂದ್ರ ಬೋಸು ಗೊತ್ತಾಗಲ್ಲ. ಇದಕ್ಕೆ ನೇರ ಹೊಣೆ ಸರ್ಕಾರವೇ. ದಯಮಾಡಿ ನಮಗೆ ಮೋಸ ಮಾಡಬೇಡಿ, ಬಡವ್ರ ಮಕ್ಕಳು ಶಿಕ್ಷಣ ಕಿತ್ಕೋಬೇಡಿ, ನಮ್ಮ ಶಾಲೆನ ಇಲ್ಲೇ ಉಳಿಸಿ.